ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದಿಂದ ವೀರಲವ ಅನ್ನುವ ಪದ್ಯಭಾಗದ ವಿವರಣೆಯನ್ನು ನೋಡೋಣ. ಮೊದಲನೇದಾಗಿ ಕವಿ ಪರಿಚಯ. ಈ ಪದ್ಯಭಾಗವನ್ನು ಬರೆದವನು ಲಕ್ಷ್ಮೀಶ. ಅವನ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ಅವನ ಕಾಲ 1550. ಅವನಿಗೆ ಉಪಮಾಲೋಲ ಮತ್ತು ಕರ್ನಾಟಕ ಕವಿ ಚೂತವನ ಚೈತ್ರ ಅನ್ನುವಂತಹ ಬಿರುದುಗಳಿದ್ದವು. ಅವನ ಕೃತಿ ಜೈಮಿನಿ ಭಾರತ. ಈ ವೀರಲವ ಅನ್ನುವ ಪದ್ಯಭಾಗವನ್ನು ಕೂಡ ಅವನ ಜೈಮಿನಿ ಭಾರತದಿಂದ ಆರಿಸಲಾಗಿದೆ. ಈಗ ಇದರ ಪೂರ್ವಕಥೆಯನ್ನು ಸ್ವಲ್ಪ ನೋಡೋದಾದ್ರೆ, ನಮಗೆಲ್ಲ ಗೊತ್ತು, ಶ್ರೀರಾಮ ವನವಾಸಕ್ಕೆ ಹೋದ. ಆ ಸಂದರ್ಭದಲ್ಲಿ ರಾವಣ ಸೀತೆಯನ್ನ ಅಪಹರಿಸ್ತಾನೆ. ಶ್ರೀರಾಮ ಕಪಿ ಸೈನ್ಯದೊಂದಿಗೆ ಲಂಕೆಗೆ ಹೋಗಿ ರಾವಣನನ್ನ ಕೊಂದು ಸೀತೆಯನ್ನು ಬಿಡಿಸ್ಕೊಂಡು ಬರ್ತಾನೆ. ವನವಾಸವೂ ಮುಗಿಯುತ್ತೆ. ಆಮೇಲೆ ಅವನು ಅಯೋಧ್ಯೆಯ ರಾಜನಾಗ್ತಾನೆ. ಅನಂತರ ಗರ್ಭಿಣಿಯಾದ ಸೀತೆಯು ಕಾಡಿನಲ್ಲಿ ಋಷಿಮುನಿಗಳ ಆಶ್ರಮ ನೋಡಬೇಕು ಅಂತ ಆಸೆ ಪಡ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಅಗಸನೊಬ್ಬ ಶ್ರೀರಾಮ ರಾವಣನಿಂದ ಅಪಹರಿಸಲ್ಪಟ್ಟ ಸೀತೆಯನ್ನ ಮತ್ತೆ ಸ್ವೀಕರಿಸಿದ ಬಗ್ಗೆ ಅವಮಾನಕಾರಿಯಾದಂಥ ಮಾತುಗಳನ್ನು ಆಡ್ತಾನೆ. ಆಗ ತನ್ನ ಪ್ರಜೆಗಳ ಅಭಿಪ್ರಾಯಕ್ಕೆ ಯಾವತ್ತೂ ಮನ್ನಣೆಯನ್ನ ಕೊಡ್ತಾ ಇದ್ದ ರಾಮ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಬಾ ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಕಾಡಿನಲ್ಲಿ ಸೀತೆಯನ್ನ ವಾಲ್ಮೀಕಿ ಮಹರ್ಷಿಗಳು ಸಲಹುತ್ತಾರೆ. ಅವರ ಆಶ್ರಮದಲ್ಲಿ ಆಕೆ ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾಳೆ. ವಾಲ್ಮೀಕಿ ಮಹರ್ಷಿಗಳು ಆ ಮಕ್ಕಳಿಗೆ ಕುಶ, ಲವ ಅಂತ ಹೆಸರಿಟ್ಟು ಆಮೇಲೆ ಅವರಿಗೆ ಎಲ್ಲ ವಿದ್ಯಾಬುದ್ಧಿಗಳನ್ನ ಕೊಡ್ತಾರೆ. ಆಶ್ರಮದಲ್ಲಿ ಬೆಳೆದಿದ್ರೂ ಕೂಡ ಕುಶಲವರು ಕ್ಷತ್ರಿಯ ಸಹಜವಾದ ಧೈರ್ಯ, ಶೌರ್ಯಗಳನ್ನು ಕೂಡ ಹೊಂದಿರ್ತಾರೆ. ಆಮೇಲೆ ಏನಾಗುತ್ತೆ, ರಾವಣನನ್ನ ಕೊಂದಿದ್ರಿಂದ ಶ್ರೀರಾಮನಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ. ಯಾಕಂದ್ರೆ ರಾವಣನ ತಂದೆ ಅವನು ಬ್ರಾಹ್ಮಣನಾದ ವಿಶ್ರವ ಮಹರ್ಷಿ. ಆತನ ತಾಯಿ ರಾಕ್ಷಸ ಕುಲದವಳು, ಆದರೆ ತಂದೆ ಬ್ರಾಹ್ಮಣನಾಗಿರೋದ್ರಿಂದ ರಾವಣನನ್ನ ಕೊಂದಿದ್ರಿಂದ ರಾಮನಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ. ಅದರ ಪರಿಹಾರಕ್ಕಾಗಿ ಶ್ರೀರಾಮ ಅಶ್ವಮೇಧ ಯಾಗವನ್ನ ಮಾಡ್ತಾನೆ, ಸಂಕಲ್ಪ ಮಾಡ್ತಾನೆ. ಆಮೇಲೆ ಯಾಗದ ಕುದುರೆಯನ್ನ ಇಡೀ ಭೂಮಂಡಲದಲ್ಲಿ ಸಂಚರಿಸಲಿಕ್ಕೆ ಬಿಟ್ಟು ಶತ್ರುಘ್ನನನ್ನ ಅದನ್ನ ಬೆಂಗಾವಲಿಗಾಗಿ ಕಳಿಸ್ತಾನೆ. ಆ ಕುದುರೆ ವಾಲ್ಮೀಕಿ ಋಷಿಗಳ ಆಶ್ರಮದ ಹತ್ರ ಬಂದಾಗ ಅದನ್ನು ಲವನು ಕಟ್ಟಿ ಹಾಕುವ ಸನ್ನಿವೇಶ ಅನ್ನೋದನ್ನ ಈ ಮುಂದಿನ ಪದ್ಯಭಾಗದಲ್ಲಿ ನಾವು ನೋಡ್ತೀವಿ. ನಿಮ್ಗೆ ಸಂಶಯ ಬರ್ಬೋದು, ಇದು ಜೈಮಿನಿ ಭಾರತ, ಜೈಮಿನಿ ಮುನಿಗಳು ಸಂಸ್ಕೃತದಲ್ಲಿ ಬರೆದ ಭಾರತವನ್ನ ಲಕ್ಷ್ಮೀಶ ಕನ್ನಡದಲ್ಲಿ ಬರೆದಿದ್ದಾನೆ. ಮಹಾಭಾರತದಲ್ಲಿ ರಾಮಾಯಣ ಎಲ್ಲಿಂದ ಬಂತು ಅಂತ ಅಲ್ವಾ? ಹೇಗೆ ಅಂದ್ರೆ, ಇದು ಕಾವ್ಯದ ಸಂದರ್ಭ. ಹಸ್ತಿನಾಪುರದ ರಾಜನಾಗಿದ್ದ ಜನಮೇಜಯ, ಇವನು ಯಾರು? ಅರ್ಜುನನ ಮರಿ ಮೊಮ್ಮಗ ಜನಮೇಜಯ. ಅವನು ಪಾಂಡವರ ವಂಶದವನು. ಅವನು ಒಂದ್ಸಲ ಜೈಮಿನಿ ಮುನಿಗಳ ಹತ್ರ ಕೇಳ್ತಾನೆ, ನನ್ನ ಪೂರ್ವಜರಾದ ಪಾಂಡವರು ಕೌರವರನ್ನ ಜಯಿಸಿ ಪಟ್ಟಕ್ಕೆ ಬಂದ ಮೇಲೆ ಹೇಗೆ ಆಡಳಿತ ನಡೆಸಿದ್ರು, ನನಗೂ ಹೇಳಿ ಅಂತ. ಆಗ ಜೈಮಿನಿ ಮುನಿಗಳು ರಾಜನಾದ ಧರ್ಮರಾಯ ಅಶ್ವಮೇಧವನ್ನ ಮಾಡ್ದ, ಜಗತ್ತನ್ನೆಲ್ಲ ಗೆದ್ದ ಕಥೆಯನ್ನ ಹೇಳ್ತಾರೆ. ಅಲ್ಲಿ ಧರ್ಮರಾಯ ಮಾಡಿದ ಅಶ್ವಮೇಧದ ಯಾಗದಲ್ಲಿ ಯಜ್ಞ ಕುದುರೆಯ ಬೆಂಗಾವಲಿಗೆ ಹೋದವನು ಅರ್ಜುನ. ಆವಾಗ ಅವನು ಮಣಿಪುರಕ್ಕೆ ಹೋದಾಗ ಅಲ್ಲಿ ಚಿತ್ರಾಂಗದೆಯ ಮಗನಾದಂತಹ ಬಬ್ರುವಾಹನ, ಚಿತ್ರಾಂಗದೆ ಮತ್ತು ಅರ್ಜುನನ ಮಗನಾದಂತಹ ಬಬ್ರುವಾಹನ ತಂದೆಯನ್ನೇ ಎದುರಿಸ್ತಾನೆ ಕುದುರೆಯನ್ನ ಕಟ್ಟಿ ಹಾಕಿ. ಅಲ್ಲಿ ತಂದೆ ಮಕ್ಕಳ ಕಾಳಗ ನಡೆಯುತ್ತೆ. ಆ ಸಂದರ್ಭದಲ್ಲಿ ಹೇಳುವಾಗ ಜೈಮಿನಿ ಮುನಿಗಳು ರಾಮಾಯಣದಲ್ಲೂ ಹೀಗೆ ಆಗಿತ್ತು ಹಿಂದೆ ಅಂತ ಹೇಳಿ ರಾಮ ಮತ್ತೆ ಲವಕುಶರ ನಡುವೆ ನಡೆದಂತ ಯುದ್ಧದ ಸಂದರ್ಭವನ್ನ ಹೇಳ್ತಾರೆ. ಹಾಗಾಗಿ ರಾಮಾಯಣದ ಕತೆ ಇಲ್ಲಿ ಮಹಾಭಾರತದ ಒಳಗೆ ಒಂದು ಕಥೆಯಾಗಿ ಬರುತ್ತೆ. ಆ ಒಂದು ಪದ್ಯಭಾಗವನ್ನ ನಾವು ಮುಂದೆ ನೋಡ್ಲಿಕ್ಕಿದ್ದೀವಿ. ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಲವಕುಶರು ಬೆಳೀತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ವಾಲ್ಮೀಕಿ ಋಷಿಗಳು ಆಶ್ರಮದಲ್ಲಿ ಇರೋದಿಲ್ಲ. ಆಗ ಶತ್ರುಘ್ನನ ಬೆಂಗಾವಲಿನಲ್ಲಿದ್ದಂತಹ ಈ ರಾಮನ ಅಶ್ವಮೇಧದ ಕುದುರೆ ಅವರ ಆಶ್ರಮದ ಹತ್ರ ಹೋಗುತ್ತೆ. ಆವಾಗ ಏನಾಗತ್ತೆ ಅನ್ನೋದನ್ನ ಈ ಪದ್ಯಭಾಗ ಹೇಳುತ್ತೆ. ಬಲ್ಗಯ್ಯ ನೃಪರಂಜಿ ತಡೆಯದೆ ರಘುದ್ವಹನ ಸೊಲ್ಗೇಳಿ ನಮಿಸಲ್ ಇಳೆಯೊಳ್ ಚರಿಸುತ್ತ ಅಧ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದುಪವನದೊಳು ಪುಲ್ಗಳ ಪಸುರ್ಗೆಳೆಸಿ ಪೊಕ್ಕೊಡೆ ಆ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಗೊಂಡು ನಡೆತಂದವಂ ಕಂಡನರ್ಚಿತ ಸುವಾಜಿಯಂ ವೀರಲವನು ಅಂತ ಹೇಳ್ತಾರೆ. ಏನಾಗಿದೆ ಇಲ್ಲಿ? ವಾಲ್ಮೀಕಿ ಋಷಿಗಳು ಇಲ್ಲ. ಆ ಸಂದರ್ಭದಲ್ಲಿ ಯಜ್ಞ ಕುದುರೆ ಹೋಗಿದೆ. ಹೇಗೆ ಹೋಗಿದೆ ಯಜ್ಞ ಕುದುರೆ? ಬಲ್ಗೈಯ ನೃಪರಂಜಿ. ಬಲ್ಗೈ ಅಂತ ಹೇಳಿದ್ರೆ ಬಹಳ ಬಲಶಾಲಿಗಳಾದಂಥ ರಾಜರು ಕೂಡ ಅಂಜಿ ಹೆದರುಕೊಂಡು ತಡೆಯದೆ ಆ ಅಶ್ವಮೇಧದ ಕುದುರೆಯನ್ನ
ತಡಿಲಿಲ್ಲ. ಸಾಮರ್ಥ್ಯ ಇದ್ದವರು ತಡೆದು ಯುದ್ಧ ಮಾಡಿ ರಾಮನ ಸೈನ್ಯವನ್ನ ಸೋಲಿಸ್ಬೇಕು. ಆದ್ರೆ ಯಾರಿಗೂ ಅದನ್ನ ತಡೆಯುವಂತಹ ಧೈರ್ಯ ಇರಲಿಲ್ಲ. ಅವರೆಲ್ಲರೂ ಭಯಗೊಂಡು ತಡೆಯದೆ ರಘೂದ್ವಹನ ಸೊಲ್ಗೇಳಿ, ರಘೂದ್ವಹ ಅಂತ ಶ್ರೀರಾಮನಿಗೆ ಹೇಳ್ತಾನೆ. ಯಾಕಂದ್ರೆ ರಘು ವಂಶದವನು, ಆ ವಂಶದ ಒಬ್ಬ ಶ್ರೇಷ್ಠನಾದ ಪುರುಷ. ಇಕ್ಷ್ವಾಕು ವಂಶ ಶ್ರೀರಾಮದಲ್ಲಿ. ಅಲ್ಲಿ ಬಹಳ ಪ್ರಮುಖರಾದ ರಾಜರುಗಳು ಬರ್ತಾರೆ. ಹೆಸರಾದ ರಾಜರುಗಳ ಹೆಸರಿಂದ ಮತ್ತೆ ಮತ್ತೆ ಆ ವಂಶವನ್ನ ಕರೀತಾರೆ. ರಘು ಅನ್ನುವನು ಒಬ್ಬ ಶ್ರೇಷ್ಠನಾದ ರಾಜ ಆ ವಂಶದಲ್ಲಿ. ಹಾಗಾಗಿ ಅದನ್ನ ರಘುವಂಶ ಅಂತಾನೂ ಕರೀತಾರೆ. ಆ ರಘುದ್ವಹನ ಅಂದ್ರೆ ಆ ರಘುವಂಶದಲ್ಲಿ ಉದ್ವಹ ಅಂದ್ರೆ ಶ್ರೇಷ್ಠನಾದವನು ಯಾರು? ಶ್ರೀರಾಮ. ಅವನ ಸೊಲ್ಗೇಳಿ ಅಂದ್ರೆ ಸೊಲ್ಲಂದ್ರೇನು? ಮಾತು, ನುಡಿ. ಅಂದ್ರೆ ಅವನ ಹೆಸರು ಕೇಳಿದ ತಕ್ಷಣ, ಅಥವಾ ಆ ಯಜ್ಞ ಕುದುರೆಯ ಮೇಲೆ ಏನ್ ಬರ್ದಿತ್ತು, ಇದು ರಾಮನ ಕುದುರೆ ಅಂತ ಬರ್ದಿತ್ತಲ್ವಾ, ಅದನ್ನ ಕೇಳಿದ ತಕ್ಷಣ ಅವರೆಲ್ಲ ಭಯಗೊಂಡು ನಮಸ್ಕಾರ ಮಾಡಿದ್ರು ಅವರು. ಯಾಕಂದ್ರೆ ಅವರಿಗೆ ಶ್ರೀರಾಮನ ಶ್ರೇಷ್ಠತೆಯ ಬಗ್ಗೆ ಗೊತ್ತಿತ್ತು. ಹಾಗಾಗಿ ನಮಿಸೊಲ್, ಯಾರು ಅದನ್ನ ತಡಿಲಿಲ್ಲ. ಆವಾಗ ಏನಾಯ್ತು? ಇಳೆಯೊಳ್ ಚರಿಸುತ್ತಾ ಆ ಯಜ್ಞದ ಕುದುರೆ ಭೂಮಂಡಲದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ, ನಲ್ಗುದುರೆ ಅಂತ ಹೇಳ್ತಾರೆ ಇಲ್ಲಿ. ನಲ್ಗುದುರೆ ಅಂದ್ರೆ ಚಂದದ ಕುದುರೆ, ಅಥವಾ ಪ್ರೀತಿಯ, ರಾಮನ ಯಜ್ಞ ಮಾಡ್ಬೇಕು ಅಂತ ಕಳಿಸಿದ ಪ್ರೀತಿಯ ಕುದುರೆ, ಅಥವಾ ಚೆನ್ನಾಗಿರುವ ಕುದುರೆ ಅಂತ. ಆ ಕುದುರೆ ಎಲ್ಲ ಕಡೆ ತಿರುಗ್ಕೊಂಡು ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದುಪವನದಳು. ಎಲ್ಲಿಗೆ ಬಂತು ಅದು? ವಾಲ್ಮೀಕಿ ಮುನಿಗಳ ಆಶ್ರಮದ ಅಲ್ಲಿ ಅವರು ಉಪಯೋಗಿಸ್ತಿದ್ದಂಥ ಉಪವನ ಅಂದ್ರೆ ಗಾರ್ಡನ್, ಉದ್ಯಾನವನ, ಅಲ್ಲಿಗೆ ಬಂತು. ಯಾಕೆ ಬಂತು ಅಂದ್ರೆ ಪುಲ್ಗಳ ಪಸುರ್ಗೆಳಸಿ. ಪುಲ್ಲು ಅಂದ್ರೆ ಹುಲ್ಲು, ಅಲ್ಲಿ ಹುಲ್ಲು ಬೆಳೆದಿತ್ತು. ಕುದುರೆ ಅಲ್ವಾ, ಅದು ತಿನ್ಬೇಕು ಅಂತ ಆಸೆ ಅದಕ್ಕೆ. ಹಸಿರಾದ ಹುಲ್ಲು, ಪಸುರು, ಹಸಿರಾದ ಹುಲ್ಲಿತ್ತಲ್ವಾ, ಎಳಸಿ, ಅದಕ್ಕೆ ಆಸೆ ಪಟ್ಟು ಪೊಕ್ಕೊಡೆ, ಆ ಒಂದು ಉದ್ಯಾನವನವನ್ನ ಆ ಕುದುರೆ ಹೋಗುತ್ತೆ. ಇಲ್ಲಿ ಯಾವ ಯುದ್ಧ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲ, ಏನೂ ಅಲ್ಲ. ಯುದ್ಧ ಯಾವಾಗ್ಲೂ ರಾಜರ ಕಡೆ. ಆದ್ರೆ ಕುದುರೆ ಸಂಚರಿಸ್ತಾ ಬರ್ತಿದ್ಯಲ್ಲ, ಈ ತರ, ಈ ಕಾಲದ ತರ ಒಂದು ಮೇನ್ ರೋಡು ಹಾಗೆ ಹೀಗೆ ಅಂತ ಇದೆಯಾ ಆ ಕಾಲದಲ್ಲಿ? ಯಾವ ದಾರಿ ಬರುತ್ತೋ ಆ ದಾರಿಯಲ್ಲಿ ದಾಟಿ ಮುಂದಿನ ರಾಜ್ಯಕ್ಕೆ ಹೋಗ್ಬೇಕಲ್ವಾ. ಹಾಗೆ ಬರ್ತಾ ಇರ್ಬೇಕಾದ್ರೆ ಕಾಡಿನಲ್ಲಿ ವಾಲ್ಮೀಕಿ ಋಷಿಗಳ ಆಶ್ರಮದ ಉದ್ಯಾನವನದೊಳಗೆ ಆ ಕುದುರೆ ಬರುತ್ತೆ. ಹಸಿರು ಹುಲ್ಲಿಗೆ ಆಸೆ ಪಟ್ಟು ಬರುತ್ತೆ ಅದು. ಪೊಕ್ಕೊಡೆ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ. ಆ ತೋಟದ ಕಾವಲ್ಗೆ ಯಾರಿದ್ರು? ಲವ ಇದ್ದ. ಯಾರ ಜೊತೆ ಬರ್ತಾ ಇದ್ದ? ತನ್ನ ಒಡನಾಡಿಗಳು, ಅವನ ಸ್ನೇಹಿತರು, ಫ್ರೆಂಡ್ಸ್, ಅವ್ರ ಜೊತೆ ಕೂಡ್ಬಿಟ್ಟು ಲೀಲೆಮಿಗೆ ಬಿಲ್ಗೊಂಡು ನಡೆ ತಂದವಂ. ಅವನು ಆಟ ಆಡ್ಕೊಂತ, ವಿನೋದ ಮಾಡ್ಕೊಳ್ತಾ ಸ್ನೇಹಿತರ ಜೊತೆ ಬಂದ ಅಲ್ಲಿ ಆ ಉದ್ಯಾನವನದ ಹತ್ರ. ಯಾಕಂದ್ರೆ ಅದರ ಕಾವಲಿನ ಜವಾಬ್ದಾರಿ ಅವನದಾಗಿತ್ತು. ಹಾಗಾಗಿ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಬಂದಿದ್ದ, ಏನಾದ್ರೂ ಸಮಸ್ಯೆ ಬಂದಾಗ ಬೇಕಾಗತ್ತೆ ಅಂತ. ಹಾಗೆ ಬಂದವಂ ಕಂಡನರ್ಚಿತ ಸುವಾಜಿಯಂ ವೀರಲವನು. ಅರ್ಚಿತ ಅಂದ್ರೆ ಪೂಜೆ ಮಾಡಲ್ಪಟ್ಟಿದ್ದು. ಈಗ ಅಶ್ವಮೇಧದ ಕುದುರೆಯನ್ನ ಕಳಿಸುವಾಗ ಯಜ್ಞವನ್ನ ಸಂಕಲ್ಪ ಮಾಡಿ, ಪೂಜೆ ಮಾಡಿ, ಅದರ ಹಣೆಯಲ್ಲಿ ಇದು ಯಾರ ಕುದುರೆ ಅಂತ ಬರ್ದು ಕಳ್ಸಿರ್ತಾರಲ್ವಾ. ಹಾಗಾಗಿ ಪೂಜಿಸಲ್ಪಟ್ಟ ಕುದುರೆ ಸುವಾಜಿ ಅಂತ ಹೇಳ್ತಾರೆ. ವಾಜಿ ಅಂದ್ರೆ ಕುದುರೆ, ಸು ಅಂದ್ರೆ ಚೆನ್ನಾಗಿತ್ತು, ಅಂದ್ರೆ ಮೊದಲು ನಲ್ ಕುದುರೆ ಅಂತಾನು ಹೇಳಿದ್ರಲ್ವಾ. ಹಾಗಾಗಿ ಚೆನ್ನಾಗಿರುವಂತಹ ಒಂದು ಕುದುರೆ, ಪೂಜೆ ಮಾಡಲ್ಪಟ್ಟಂತಹ ಕುದುರೆಯನ್ನ ಯಾರು ನೋಡಿದ್ರು? ವೀರಲವನು, ಲವಕುಮಾರ ನೋಡ್ತಾನೆ ಅದನ್ನ. ಆಯ್ತಾ? ಇನ್ನು ಮುಂದೆ ಏನ್ ಮಾಡ್ತಾನೆ ನೋಡೋಣ. ಅದಕ್ಕಿಂತ ಮೊದಲು ಇದರ ಒಂದು ಭಾವಾರ್ಥ ನೋಡೋದಾದ್ರೆ, ಬಲಶಾಲಿಗಳ ರಾಜರು ಕೂಡ ಶ್ರೀರಾಮನ ಶ್ರೇಷ್ಠತೆಯ ಬಗೆಗಿನ ಮಾತನ್ನ ಕೇಳಿ ಕುದುರೆಯನ್ನ ಕಟ್ಟಲಿಕ್ಕೆ ಭಯ ಪಡ್ತಾರೆ. ಹಾಗಾಗಿ ಅದು ಇಡೀ ಭೂಮಂಡಲದಲ್ಲಿ ಸಂಚರಿಸುತ್ತಾ ವಾಲ್ಮೀಕಿ ಮುನಿಗಳ ತಪೋವನದ ಉಪವನದಲ್ಲಿ ಬೆಳೆದಿದ್ದ ಹುಲ್ಲನ್ನ ತಿನ್ಲಿಕ್ಕೆ ಬರುತ್ತೆ. ಆಗ ತನ್ನ ಒಡನಾಡಿಗಳೊಡನೆ ಬಿಲ್ಲನ್ನ ಹಿಡಿದು ವಿನೋದವಾಗಿ ಆಟ ಆಡ್ಕೊಂಡು ಅಲ್ಲಿಗೆ ಬಂದಂತಹ ಲವ ಕುಮಾರ ಆ ಕುದುರೆಯನ್ನ ನೋಡ್ತಾನೆ. ಈಗ ಲವ ಕುದುರೆಯನ್ನ ನೋಡಿದ್ನಲ್ವಾ, ಮುಂದೆ ಏನಾಯ್ತು ನೋಡೋಣ. ಎತ್ತಣ ತುರಂಗಮಿದು ಪೊಕ್ಕು ಪೂದೋಟಮಂ ತೊತ್ತಳ ತುಳಿದುದು ವಾಲ್ಮೀಕಿ ಮುನಿನಾಥನ್ ಏಪೊತ್ತುಂ ಆರೈವುದೆಂದು ಎನೆಗೆ ನೇಮಿಸಿ ಪೋದನ್ ಅಬ್ಧಿಪಂ ಕರೆಸಲಾಗಿ. ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪನೆನುತ್ತ ಹಯದೆಡೆಗೆ ನಡೆತಂದು ನೋಡಲ್ಕೆ ಅದರ ನೆತ್ತಿಯೊಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿರ್ದನು ಅಂತ ಹೇಳ್ತಾರೆ. ಅವನಿಗೆ ಆಶ್ಚರ್ಯ ಆಗತ್ತೆ ಕುದುರೆಯನ್ನ ನೋಡಿ. ಎತ್ತಣ ತುರಂಗಮಿದು ಅಂತ ಅನ್ಕೋತಾನೆ, ಎಲ್ಲಿಯ ಕುದುರೆ ಇದು ಅಂತ. ಯಾಕಂದ್ರೆ ಕಾಡಲ್ಲಿ ಕುದುರೆಗಳಿರ್ತವೆ, ಆದ್ರೆ ಇದು ಪೂಜಿಸಲ್ಪಟ್ಟಂತಹ ಕುದುರೆ. ಹಾಗಾಗಿ ಅವನಿಗೆ ಆಶ್ಚರ್ಯ ಆಗತ್ತೆ, ಇದು ಎಲ್ಲಿಯ ಕುದುರೆ? ಅದಲ್ಲದೆ ಪೊಕ್ಕು ಪೂದೋಟಮಂ ತೊತ್ತಳ ತುಳಿದುದು, ನನ್ನ ಉದ್ಯಾನವನವನ್ನ ಒಳಗೆ ಪ್ರವೇಶಿಸಿ ಅದನ್ನ
ಕಾಲಿಂದ ತುಳಿತಾ ಇದೆ. ಮತ್ತೆ ವಾಲ್ಮೀಕಿ ಋಷಿಗಳಿದಾರಲ್ಲ, "ಏ ಪೊತ್ತುಂ ಆರೈವುದೆಂದು ಎನಗೆ ನೇಮಿಸಿ ಪೋದನ್" ಅಂತ ಹೇಳ್ತಾರೆ. ವಾಲ್ಮೀಕಿ ಮುನಿನಾಥರು ಏ ಪೊತ್ತು ಅಂದ್ರೆ ಯಾವಾಗಲೂ, ಆರೈವುದು ಅಂದ್ರೆ ಕಾಪಾಡಿಕೊಳ್ಬೇಕು ಈ ಉದ್ಯಾನವನವನ್ನ ಅಂತ, ಎನಗೆ ನೇಮಿಸಿ ಪೋದನ್ ನನಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಈ ಉದ್ಯಾನವನದ ಕಾವಲಿಗೆ ನನ್ನನ್ನ ನೇಮಿಸ್ಬಿಟ್ಟು ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಅಬ್ಧಿಪಂ ಕರೆಸಲಾಗಿ. ಯಾರು ಕರೆಸಿದ್ರು ವಾಲ್ಮೀಕಿ ಋಷಿಗಳನ್ನ? ಅಬ್ಧಿಪ. ಅಬ್ಧಿ ಅಂತ ಹೇಳಿದ್ರೆ ಸಮುದ್ರ, ಸಮುದ್ರಕ್ಕೆ ಒಡೆಯ. ಅಬ್ಧಿಪ ಅಂದ್ರೆ ಸಮುದ್ರಕ್ಕೆ ಒಡೆಯ ಅಂದ್ರೆ ವರುಣ ದೇವ ಕರೆದಿದ್ದಾನೆ. ಹಾಗಾಗಿ ವಾಲ್ಮೀಕಿ ಋಷಿಗಳು ಹೋಗ್ಬೇಕಾಗಿ ಬಂತು. ಹೋಗುವ ಸಂದರ್ಭದಲ್ಲಿ ಯಾವ ಹೊತ್ತಿನಲ್ಲೂ ಈ ಉದ್ಯಾನವನವನ್ನ ನೀನ್ ಕಾಪಾಡ್ಕೊಳ್ಬೇಕು ಅಂತ ಲವನಿಗೆ ವಹಿಸಿಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಮತ್ತೆ ವರುಣನ ಲೋಕದಿಂದ ಬಂದು ಮುಳಿದ ಪನ್ನೆನುತ್ತಾ, ಮತ್ತೆ ವರುಣ ಲೋಕದಿಂದ ಬಂದಾಗ ಕೋಪ ಮಾಡ್ಕೊಳ್ತಾರೆ. ಹೇಳಿದ್ದೊಂದು ಕೆಲಸನೂ ಮಾಡೋಕ್ಕಾಗ್ಲಿಲ್ವಾ ನಿನ್ಗೆ ಅಂತ ಹೇಳ್ಬಿಟ್ಟು, ಅಲ್ವಾ? ಹಾಗಾಗಿ ಇನ್ನು ವಾಲ್ಮೀಕಿ ಮಹರ್ಷಿಗಳು ಕೋಪ ಮಾಡ್ಕೊಳ್ತಾರೆ ಅಂತ ಹೇಳಿ ಅನ್ಕೊಳ್ತಾ ಹಯದೆಡೆಗೆ ನಡೆ ತಂದು ಆ ಕುದುರೆ ಹತ್ರ ಬಂದು ನೋಡಿದಾಗ ಅದರ ನೆತ್ತಿಯೊಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು. ನೆತ್ತಿ ಅಂದ್ರೆ ಅದರ ಹಣೆ ಮೇಲೆ ಒಂದು ಪಟ್ಟಿ ಇತ್ತು, ಅದರ ಮೇಲೆ ಬರ್ದಿದ್ರು. ಆಯ್ತಾ? ಆ ಲಿಖಿತಮಂ ಕಂಡು ಲವನ್ ಓದಿಕೊಳ್ಳುತ್ತಿರ್ದನು. ಅದನ್ನ ಓದ್ಕೊಂಡ. ಅವನು ಓದ್ಕೊಳ್ಳೋಕೆ ಶುರು ಮಾಡ್ದ. ಏನ್ ಬರ್ದಿದೆ ಈ ಕುದುರೆ? ಯಾರ್ ಕುದುರೆ ಇದು ಅಂತ ಅವನಿಗೆ ಒಂದು ಸಂಶಯ ಇತ್ತಲ್ವಾ? ಅದ್ರ ಮೇಲೆ ಬರ್ದಿತ್ತು. ಅದನ್ನ ಓದ್ಕೊಳ್ಳಿಕ್ಕೆ ಶುರು ಮಾಡ್ದ ಅಂತ ಹೇಳ್ತಾರೆ. ಇದರ ಭಾವಾರ್ಥ ನೋಡೋದಾದ್ರೆ, ಉಪವನದೊಳಗೆ ನುಗ್ಗಿದ ಕುದುರೆಯನ್ನ ನೋಡಿ ಅವನು ಅನ್ಕೋತಾನೆ, ಎಲ್ಲಿಯ ಕುದುರೆ ಇದು? ಉಪವನಕ್ಕೆ ನುಗ್ಗಿ ಹೂದೋಟವನ್ನ ತುಳಿದು ಹಾಳು ಮಾಡ್ತಾ ಇದೆಯಲ್ಲ. ವಾಲ್ಮೀಕಿ ಮುನಿಗಳನ್ನ ವರುಣನು ಕರೆಸಿದ್ರಿಂದ ಅವರು ಅಲ್ಲಿಗೆ ಹೋಗುವಾಗ ಉಪವನವನ್ನ ಯಾವಾಗಲೂ ಕಾಪಾಡಿಕೊಳ್ಬೇಕು ಅಂತ ನನಗೆ ಹೇಳಿ ಹೋದ್ರು. ವರುಣ ಲೋಕದಿಂದ ಹಿಂದಿರುಗಿ ಬಂದಾಗ ಅದು ಹಾಳಾಗಿದ್ದನ್ನು ನೋಡಿದ್ರೆ ಮುನಿಸಿಕೊಳ್ತಾರೆ ಅನ್ಕೊಂತ ಕುದುರೆ ಹತ್ರ ಬರ್ತಾನೆ. ಆಗ ಅದರ ಹಣೆಯ ಮೇಲಿದ್ದ ಬರಹದ ಪಟ್ಟಿಯನ್ನ ನೋಡಿ ಅದನ್ನ ಓದ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನ್ ಬರ್ದಿತ್ತು ಆ ಕುದುರೆಯ ಹಣೆಯಲ್ಲಿದ್ದಂಥ ಪಟ್ಟಿಯ ಮೇಲೆ? ಅಲ್ಲಿ ಉರ್ವಿಯೊಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನ್ ಆತನ ಯಜ್ಞತುರಗಮಿದು ನಿರ್ವಹಿಸಲಾರ್ಪರ್ ಆರಾದೊಡಂ ತಡೆಯಲಿ ಎಂದಿರ್ದ ಲೇಖನವನೋದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮುಂ ಬಂಜೆಯನ್ನದಿರ್ದ ಪುದೆ ತನಗುರುವ ತೋಳ್ಗಳಿವೇತಕೆಂದು ಸಲೆ ವಾಸಿಯಂ ತೊಟ್ಟು ಲವನುರಿದೆದ್ದನು ಅಂತ ಹೇಳ್ತಾರೆ. ಅದರ ಹಣೆ ಮೇಲೆ ಇದ್ದಂಥ ಪಟ್ಟಿಯಲ್ಲಿ ಬರ್ದಿತ್ತು, ಉರ್ವಿಯೊಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನ್. ಈ ಭೂಮಿಯಲ್ಲಿ ಕೌಸಲ್ಯೆಯ ಮಗನಾದಂತಹ ರಾಮನೊಬ್ಬನೇ ವೀರ. ಆತನ ಯಜ್ಞ ತುರಗಮಿದು, ಇದು ಅವನ ಯಜ್ಞಾಶ್ವ. ನಿರ್ವಹಿಸಲಾರ್ಪರ್ ಆರಾದೊಡಂ ತಡೆಯಲಿ, ಅದನ್ನ ನಿರ್ವಹಿಸುವ ಸಂಭಾಳಿಸುವಂತಹ ಆರ್ಪರ್ ಅಂದ್ರೆ ಸಮರ್ಥರು ಯಾರಾದ್ರೂ ಇದ್ರೆ ಅದನ್ನ ತಡೆಯಲಿ ಅಂತ ಬರ್ದಿತ್ತು. ಆ ಲೇಖನವನ್ನೋದಿ, ಬರ್ದಿದ್ದನ್ನ ಓದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮು ಬಂಜೆಯನ್ನದಿರ್ದ ಪುದೆ ಅನ್ಕೊಳ್ತಾನಂತೆ ಲವ. ಈ ಗರ್ವದಿಂದ ಬರೆದು ಕಳಿಸಿದಾರಲ್ಲ ಕೌಸಲ್ಯ ಮಗ ರಾಮನೊಬ್ಬನೇ ವೀರ ಅಂತ, ಆ ಗರ್ವವನ್ನ ಬಿಡಿಸ್ಲಿಲ್ಲ ಅಂದ್ರೆ ನನ್ನ ತಾಯಿಯನ್ನ ಎಲ್ರೂ ಬಂಜ ಅಂತ ತಿಳ್ಕೊತಾರೆ. ಅದಲ್ಲದೆ ತನಗುಳ್ಳ ತೋಳ್ಗಳಿವೇತಕ್ಕೆ, ನನಗೆ ಇರುವಂಥ ಉರುವ ಅಂದರೆ ಶ್ರೇಷ್ಠವಾದಂಥ ಬಲಿಷ್ಠವಾದಂಥ ತೋಳುಗಳು, ಇವು ಯಾಕೆ? ನಾನು ಈ ಕುದುರೆಯನ್ನು ಕಟ್ಟಿ ಹಾಕಿ ರಾಮನ ಗರ್ವವನ್ನು ಮುರಿಲಿಲ್ಲ ಅಂದರೆ ಆ ತಾಯಿಯ ಮಗನಾಗಿದ್ದು ನನ್ನ ಪ್ರಯೋಜನ ಏನು? ನನಗೆ ಇಷ್ಟಂತ ತೋಳ್ಬಲ ಇದ್ದು ಪ್ರಯೋಜನ ಏನು ಅಂತ ಹೇಳಿಬಿಟ್ಟು ವಾಸಿಯಂ ತೊಟ್ಟು ಪ್ರತಿಜ್ಞೆಯನ್ನ ಮಾಡಿ ಲವನುರಿದೆದ್ದನು, ಸಿಟ್ಟಲ್ಲಿ ಹೇಳ್ತಾನೆ ಕುದುರೆಯನ್ನು ಕಟ್ಟಾಕ್ಲಿಕ್ಕೆ. ಯಾಕೆ ಸಿಟ್ಟೆ ಬರುತ್ತೆ ಅವನಿಗೆ? ರಾಮನೋರ್ವನೇ, ಬರೀ ರಾಮ, ಕೌಸಲ್ಯೆಯ ಕುಮಾರನಾದ ರಾಮನೋರ್ವನೇ ಶ್ರೇಷ್ಠ ಅಂತ ಇದೆ ಅಲ್ಲ, ಅದಕ್ಕೆ ಅವನಿಗೆ ಸಿಟ್ಟು ಬರುತ್ತೆ. ಯಾಕಂದ್ರೆ ಕಾಡಿನಲ್ಲಿ ಅವನು ಜಾನಕಿಯ ಮಗನಾಗಿ ಬೆಳೆದಿದ್ದಾನೆ. ಅವನಿಗೆ ಅದು ತನ್ನ ತಂದೆಯ ಕುದುರೆ ಅಂತ ಗೊತ್ತಿಲ್ಲ, ತಂದೆಯ ಬಗ್ಗೆ ಅವನಿಗೇನೂ ಗೊತ್ತಿಲ್ಲ. ಅವನು ಯಾವಾಗಲೂ ನೋಡ್ತಾ ಇದ್ದದ್ದು ತನ್ನ ತಾಯಿಯನ್ನ. ತನ್ನ ತಾಯಿ ಶ್ರೇಷ್ಠಳು, ಅವಳಿಗೆ ತಕ್ಕನಾದ ಮಗ ನಾನಾಗಿರ್ಬೇಕು ಅಂತ ಅವರಿಬ್ಬರು ಬೆಳೆದಿರ್ತಾರೆ, ಲವ ಕುಶ ಇಬ್ರು. ಆ ಥರದ ಒಂದು ಕ್ಷತ್ರಿಯ ಮನೋಭಾವ ಮತ್ತೆ ತಾಯಿಯ ಬಗ್ಗೆ ಬಹಳ ಪ್ರೀತಿ ಗೌರವ ಇರುತ್ತೆ ಅವ್ರಿಗೆ. ಹಾಗಾಗಿ ಕೌಸಲ್ಯ ಕುಮಾರ ಶ್ರೇಷ್ಠ ಅಂದಾಗ ಇವನಿಗೆ ಸಿಟ್ಟು ಬಂದ್ಬಿಡತ್ತೆ. ನನ್ನ ತಾಯಿ ಶ್ರೇಷ್ಠ ಅಲ್ವಾ, ನನ್ನ ತಾಯಿಯ ಮಕ್ಕಳಾದ ನಾವು ಶ್ರೇಷ್ಠ ಅಲ್ವಾ
ಅಂತ ಅವನಿಗೆ ಅನ್ಸುತ್ತೆ. ಹಾಗಾಗಿ ಅವನು ಹೇಳ್ತಾನೆ, ಈ ರಾಮನ ಗರ್ವವನ್ನ ಬಿಡಿಸ್ಲಿಲ್ಲ ಅಂದ್ರೆ ನನ್ನ ತಾಯಿಯನ್ನ ಎಲ್ರೂ ಬಂಜೆ ಅಂತಾರೆ ಅಂತ. ಯಾಕಂದ್ರೆ ಕ್ಷತ್ರಿಯನಾದವನಿಗೆ ಶೌರ್ಯವೇ ಬಹಳ ಮುಖ್ಯ. ಶೌರ್ಯತನವನ್ನ ತೋರಿಸ್ಲಿಲ್ಲ ಅಂದ್ರೆ ಅಂತ ಮಗ ಇದ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ನಾಳೆ ಜನ ನಾನು ಈ ಕುದುರೆಯನ್ನ ಕಟ್ಲಿಲ್ಲ ಅಂತಂದ್ರೆ ನನ್ನ ತಾಯಿಯನ್ನ ಮಕ್ಕಳೇ ಇಲ್ದವಳು ಅನ್ಕೊಂಡ್ಬಿಡ್ತಾರೆ. ನಾವು ಮಕ್ಳಿದ್ದು ಪ್ರಯೋಜನ ಇಲ್ಲ, ನಿನ್ಗೆ ಇಷ್ಟು ಬಲಿಷ್ಠವಾದ ತೋಳಿದ್ದು ಪ್ರಯೋಜನ ಇಲ್ಲದೆ ಇದ್ದಂಗಾಗತ್ತೆ ಅಂತ ಹೇಳ್ಬಿಟ್ಟು ಪ್ರತಿಜ್ಞೆ ಮಾಡ್ತಾನೆ, ಈ ಕುದುರೆಯನ್ನ ಕಟ್ತೀನಿ, ನನ್ನ ತಾಯಿಯ ಮರ್ಯಾದೆಯನ್ನ ಉಳಿಸ್ತೀನಿ ಅಂತ ಹೇಳ್ಬಿಟ್ಟು. ಅವನಿಗೆ ನಿಜಕ್ಕೂ ತನ್ನ ತಂದೆಯ ಕುದುರೆ ಅದು ಅಂತ ಗೊತ್ತಿರೋದಿಲ್ಲ. ಇಲ್ಲ ಅಂದ್ರೆ ಕಾಡ್ನಲ್ಲಿರೋರು ಅದನ್ನ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರಾಜರಿಗೆ ಮಾತ್ರ ಆ ಸವಾಲು. ಇಲ್ಲಿ ಕೌಸಲ್ಯೆಯ ಕುಮಾರ ಅಂತ ಬರುತ್ತಲ್ಲ, ಅದು ಲವನಿಗೆ ಸಿಟ್ಟು ಬರುತ್ತೆ. ಹಾಗಾಗಿ ಅವನು ಕುದುರೆಯನ್ನ ಕಟ್ಟಬೇಕು ಅಂತ ಉರಿದೆದ್ದನು, ಸಿಟ್ಟಲ್ಲಿ ಹೇಳ್ತಾನೆ ಕುದುರೆಯನ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಇದರ ಭಾವಾರ್ಥವನ್ನು ನೋಡುವಾಗ, ಈ ಭೂಮಿಯಲ್ಲಿ ಕೌಸಲ್ಯ ಮಗನಾದ ರಾಮನೊಬ್ಬನೇ ವೀರ, ಇದು ಅವನ ಯಜ್ಞ ತುರಗ, ಅದನ್ನ ನಿರ್ವಹಿಸುವ ಸಮರ್ಥರು ಇದ್ರೆ ಅದನ್ನ ಕಟ್ಟಲಿ ಅಂತ ಬರ್ದಿದ್ದನ್ನ ಓದಿ, ಶ್ರೀರಾಮನ ಗರ್ವವನ್ನ ಬಿಡಿಸದಿದ್ದರೆ ನನ್ನ ತಾಯಿಯನ್ನ ಎಲ್ರು ಬಂಜೆ ಎನ್ನದಿರುವರೆ ಅಂತ ಹೇಳ್ಬಿಟ್ಟು, ಮತ್ತೆ ನನ್ನ ಶ್ರೇಷ್ಠವಾದ ತೋಳುಗಳಿದ್ದು ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ಲವ ಪ್ರತಿಜ್ಞೆಯನ್ನ ಮಾಡಿ ಉರಿದು ಹೇಳ್ತಾನೆ ಕುದುರೆಯನ್ನ ಕಟ್ಲಿಕ್ಕೆ. ಮುಂದೇನಾಗತ್ತೆ, ಈಗ ಕುದುರೆಯನ್ನ ಕಟ್ಲಿಕ್ಕೆ ಹೊರಡ್ತಾನೆ ಲವ. ಹೇಗೆ ಕಟ್ತಾನೆ, ತೆಗೆದುತ್ತರೀಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್ ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂಬಿಡು ಬಡಿವರೆಮ್ಮನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಪೋಗಿ ನೀವೆಂದು ಲವನು ಅಗಡುತನದಿಂದೆ ಬಿಲ್ದಿರುವ ನೇರಿಸಿ ತೀಡಿ ಜೇಗೈದು ನಿಂತಿರ್ದನು ಅಂತ ಹೇಳ್ತಾರೆ. ಏನ್ ಮಾಡ್ತಾನೆ, ತೆಗೆದುತ್ತರೀಯಮಂ, ಮೇಲ್ಗಡೆ ಹೊತ್ಕೊಂಡಿರ್ತಾನಲ್ಲ ಶಾಲು ಶಲ್ಯ ಏನಿದೆ ಅದನ್ನೇ ತೆಗಿತಾನೆ, ಕುದುರೆಯನ್ನ ಕಟ್ತೀನಿ ಅಂತ ಉರ್ಕೊಂಡಿದ್ದಾನೆ, ಉರಿದೆದ್ದನು ಅಲ್ವಾ, ಅಂತ ಸಿಟ್ಟಲ್ಲಿ ಅವನಿಗೆ ಹೊರಗಡೆ ಹೋಗಿ ಬಳ್ಳಿ ಹಗ್ಗ ತಗೊಂಡ್ ಬಂದು ಕಟ್ಟಬೇಕು ಅದೆಲ್ಲ ವ್ಯವಧಾನನೇ ಇಲ್ಲ ಅವನಿಗೆ. ತೆಗೆದುತ್ತರೀಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು, ಗಳ ಅಂದ್ರೆ ಕುದುರೆಯ ಕಂಠ, ಕೊರಳು, ಕುದುರೆಯ ಕೊರಳಿಗೆ ಆ ಉತ್ತರೀಯದಿಂದ ಒಂದ್ ಕಡೆ ಗಂಟನ್ನ ಹಾಕಿ ಕದಳಿ ದ್ರುಮಕ್ಕೆ ಕಟ್ಟಲ್ಕೆ, ಕದಳಿ ಅಂದ್ರೆ ಬಾಳೆ, ಕದಳಿ ದ್ರುಮ ಅಂದ್ರೆ ಬಾಳೆಯ ಗಿಡ, ಕುದುರೆಯನ್ನ ತನ್ನ ಉತ್ತರೀಯದಿಂದ ಬಾಳೆಯ ಗಿಡಕ್ಕೆ ಕಟ್ತಾನೆ. ಆಯ್ತಾ. ಮುನಿಸುತರ್ ಮಿಗೆ ನಡುಗಿ, ಅದನ್ನು ನೋಡ್ತಿರ್ತಾರೆ ಅವನ ಜೊತೆ ಬಂದಿರೋಂತ ಅವನ ಒಡನಾಡಿಗಳು ಯಾರು, ಮುನಿಗಳ ಮಕ್ಕಳೇ ಇರ್ತಾರೆ ಅಲ್ವಾ, ಅವನ ಸ್ನೇಹಿತರು, ಅವ್ರಿಗೆ ಭಯ ಆಗತ್ತೆ ಇದನ್ನ ನೋಡಿ. ಅವ್ರ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂಬಿಡು ಅಂತ ಹೇಳ್ತಾರೆ, ಇದು ರಾಜರ ಕುದುರೆ, ಅದನ್ನ ಬಿಟ್ಬಿಡು, ಬಡಿವರೆಮ್ಮನು ಅಂತ ಹೇಳ್ತಾರೆ. ಅವ್ರು ಬಂದು ಯುದ್ಧ ಮಾಡ್ತಾರೆ, ನಮ್ಮನ್ನ ಹೊಡಿತಾರೆ, ನಮ್ಗೇನು ಯುದ್ಧ ಮಾಡ್ಲಿಕ್ಕೆ ಬರುತ್ತಾ, ಇಲ್ಲ ಅಲ್ವಾ. ಹಾಗಾಗಿ ಬಡಿವರೆಮ್ಮನೆನಲು ನಗುತೆ, ಲವನಗ್ತಾನೆ, ನಗ್ಬಿಟ್ಟು ಹೇಳ್ತಾನೆ, ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಅಂತ ಹೇಳ್ತಾರೆ. ನೀವೆಲ್ಲ ಬ್ರಾಹ್ಮಣರ ಮಕ್ಕಳು, ನಿಮ್ಗೆ ಬರೀ ವೇದ ವಿದ್ಯೆ ಶ್ಲೋಕ ಅದು ಮಾತ್ರ ಗೊತ್ತಿರೋದು, ನೀವು ಅಂಜ್ತೀರಿ ಸರಿ, ಆದ್ರೆ ಜಾನಕಿಯ ಮಗ ನಾನು, ನನ್ನಲ್ಲಿ ಕ್ಷತ್ರಿಯ ರಕ್ತ ಹರಿತಾ ಇದೆ, ಕ್ಷತ್ರಿಯ ನಾನು, ನನ್ನ ತಾಯಿ ನನಗೆ ಧೈರ್ಯವನ್ನ ತುಂಬಿಸಿದಾಳೆ, ಕಲ್ಸಿದಾಳೆ, ಹಾಗಾಗಿ ಜಾನಕಿಯ ಮಗನಿದಕ್ಕೆ ಬೆದರುವನೆ, ನಾನಿದಕ್ಕೆಲ್ಲ ಹೆದರೋನಲ್ಲ ಅಂತ ಹೇಳ್ತಾನೆ. ಹೋಗಿ ನೀವೆಂದು, ನಿಮಗ್ ಭಯ ಆದ್ರೆ ನೀವು ವಾಪಸ್ ಆಶ್ರಮಕ್ಕೆ ಹೋಗಿ ಅಂತ ಹೇಳ್ತಾನೆ. ಹೋಗಿ ನೀವೆಂದು ಲವನು ಅಗಡುತನದಿಂದ ಶೌರ್ಯದಿಂದ ಬಿಲ್ದಿರುವ ನೇರಿಸಿ ತೀಡಿ ಜೇಗೈದು ನಿಂತಿರ್ದನು. ಅವರನ್ನೆಲ್ಲ ಆಶ್ರಮಕ್ಕೆ ವಾಪಸ್ ಕಳಿಸಿ ಇವನೊಬ್ಬನೇ ತನ್ನ ಬಿಲ್ದಿರುವನ್ನ ಏರಿಸಿ, ಬಿಲ್ಲಿನ ಹೆದೆ ಏರಿಸಿ ಬಿಟ್ಟು ಅದನ್ನ ಜೇಗೈದು ಅಂತ ಹೇಳ್ತಾರೆ. ಅಂದ್ರೆ ಆ ಬಿಲ್ಲಿಗೆ ಹಗ್ಗವನ್ನ ಕಟ್ಟಿದ್ಮೇಲೆ ಒಂದ್ಸಲ ಎಳ್ದು ಹೀಗ್ ಬಿಟ್ರೆ ಅದು ದೊಡ್ಡ ಸೌಂಡ್ ಆಗತ್ತೆ, ಠೇಂಕಾರ ಅಂತ ಹೇಳ್ತಾರೆ. ಶತ್ರುಗಳಲ್ಲಿ ಭಯವನ್ನ ಹುಟ್ಟಿಸ್ಲಿಕ್ಕೆ ಎಲ್ಲ ರಾಜರುಗಳು ಆ ಬಿಲ್ಲಿನ ಠೇಂಕಾರವನ್ನ ಮಾಡ್ತಾರೆ. ಇಲ್ಲಿ ಇವನು ಸ್ವಲ್ಪನೂ ಭಯಪಡದೆ ಬಿಲ್ಲಿನ ಠೇಂಕಾರವನ್ನ ಮಾಡ್ತಾ ನಿಂತಿರ್ತಾನು, ಕಾಯ್ತಿರ್ತಾನಲ್ಲಿ, ಕುದುರೆ ಹಿಂದೆ ಯಾರು ಬರ್ತಾರೆ ನಾನು ಎದುರಿಸ್ಬೇಕು ಅಂತ ಹೇಳ್ಬಿಟ್ಟು ಮುನಿಗಳ ಮಕ್ಕಳನ್ನೆಲ್ಲ ವಾಪಸ್ ಕಳಿಸ್ಬಿಟ್ಟು. ಇಲ್ಲಿ ಲವನು ಎಷ್ಟು ಶೌರ್ಯತನದಿಂದ ಇದನ್ನ ಮಾಡ್ದ ಅಂತ ತೋರಿಸ್ತಾರೆ. ಅದು ಅವನು ಕುದುರೆಯನ್ನ ಕಟ್ಟಿ ಕದಳಿ ದ್ರುಮಕ್ಕೆ ಕಟ್ಟಲ್ಲ ಅಂತ ಹೇಳ್ತಾರೆ, ಬಾಳೆ ಗಿಡಕ್ಕೆ ಕಟ್ಟಿದ್ದು. ಬಾಳೆ ಗಿಡವನ್ನ ಕುದುರೆ ಎಳ್ಕೊಂಡು ಹೋಗ್ಬೋದು, ಇಲ್ಲಿ ಯಾವುದಕ್ಕೆ ಕಟ್ಟಿದ್ದ ಅಂತ ಮುಖ್ಯ ಅಲ್ಲ, ಅದು ಒಂದು ಸಿಂಬಲ್, ನಾವು ನಿಮ್ಮನ್ನ ಎದುರಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸಂಕೇತ ಅಷ್ಟನೆ. ಕುದುರೆಯನ್ನ ಕಟ್ಟಿದ್ಮೇಲೆ ಯುದ್ಧನೇ, ಹಾಗಾಗಿ ಅವ್ನು ಕಾಯ್ತಾ ಇದ್ದಾನೆ ಅಲ್ಲಿ, ಬಿಲ್ಲನ್ನ ಜೇಗೈದು ನಿಂತಿರ್ದನು. ಕುದುರೆಯ ಬೆಂಗಾವಲಿಗೆ ಯಾರಿದ್ದಾರೆ, ಯಾರು ಬರ್ತಾರೆ ಅವರಿಗೆ ನನ್ನ ಶೌರ್ಯವನ್ನ ತೋರಿಸಿ
ಕೌಸಲ್ಯ ಮಗ ಮಾತ್ರ ಶ್ರೇಷ್ಠ ಅಲ್ಲ, ಜಾನಕಿಯ ಮಗನು ಶ್ರೇಷ್ಠ ಅಂತ ತೋರಿಸ್ತೀನಿ ಅನ್ನುವಂಥ ಧೈರ್ಯದಲ್ಲಿ ಇಲ್ಲಿ ಲವ ನಿಂತಿದ್ದಾನೆ ಅಂತ ಲಕ್ಷ್ಮೀಶ ಬಹಳ ಚಂದ ಮಾಡಿ ವರ್ಣನೆಯನ್ನ ಮಾಡ್ತಾನೆ. ಲವನು ತನ್ನ ಉತ್ತರೀಯವನ್ನ ಹೊಸೆದು ಕುದುರೆಯ ಕೊರಳಿಗೆ ಕಟ್ಟಿ ಬಾಳೆಯ ಗಿಡಕ್ಕೆ ಕಟ್ತಾನೆ. ನೋಡಿದ ಮುನಿಸುತರು, ಬೇಡ ಬೇಡ, ಅರಸರ ಕುದುರೆಯನ್ನ ಬಿಟ್ಟು ಬಿಡು, ಅವರು ನಮ್ಮನ್ನ ಬಡಿತಾರೆ ಅಂತ ಬೇಡ್ಕೊಳ್ತಾರೆ. ಆಗ ಲವನು, ಬ್ರಾಹ್ಮಣರ ಮಕ್ಕಳು ಅಂತಾರೆ ಅಂದ್ರೆ ಜಾನಕಿಯ ಮಗನು ಅಂಜ್ತಾನ ಅಂತ ಹೇಳ್ಬಿಟ್ಟು ಶೌರ್ಯದಿಂದ ಬಿಲ್ಲನ್ನ ಹೆದೆ ಏರಿಸಿ ಠೇಂಕಾರ ಮಾಡಿ ನಿಂತಿರ್ತಾನೆ ಅನ್ನೋದ್ರಲ್ಲಿ ನಿಮ್ಗೆ ಕೊಟ್ಟಿರುವಂತ ಪದ್ಯ ಭಾಗ ಮುಗೀತು. ಇದನ್ನ ಮುಂದಿನ ಭಾಗವನ್ನ ಲಕ್ಷ್ಮೀಶ ಬಹಳ ಚಂದ ಮಾಡಿ ವರ್ಣನೆ ಮಾಡ್ತಾನೆ. ಶತ್ರುಘ್ನ ಸೋಲ್ತಾನೆ, ರಾಮನ ಸೈನ್ಯ ಬರುತ್ತೆ, ಅಲ್ಲೆಲ್ಲ ಹೇಗೆ ಶೌರ್ಯದಿಂದ ಲವಕುಶರು ಹೋರಾಡ್ತಾರೆ ಅನ್ನೋದನ್ನ ಇಲ್ಲಿ ಲಕ್ಷ್ಮೀಶ ಹೇಳ್ತಾನೆ. ಲಕ್ಷ್ಮೀಶ ಇಲ್ಲಿ ಸೀತೆಯ ಪಾತ್ರವನ್ನ ಬಹಳ ಚಂದ ಮಾಡಿ ಕಟ್ಟಿಕೊಟ್ಟಿದ್ದಾನೆ. ಇಲ್ಲಿ ಲವನಿಗೆ ಸಿಟ್ಟು ಬರುವ ಮುಖ್ಯ ಕಾರಣವೇ ಅದು. ಜಾನಕಿಯ ಮಗ ಅಂತ ಅವನು ಹೇಳ್ಕೊತಾನೆ, ನಮ್ಮ ತಾಯಿಯೂ ಶ್ರೇಷ್ಠಳು, ಅವಳಿಗೆ ತಕ್ಕ ಮಕ್ಕಳಾಗ್ಬೇಕು ನಾವು ಅಂತ. ಅಷ್ಟೊಂದು ಶೌರ್ಯದಿಂದ ತನ್ನ ಮಕ್ಕಳನ್ನ, ತಂದೆಯಿಂದ ದೂರ ಆಗಿದ್ರೂ ಕೂಡ ಮಕ್ಕಳಲ್ಲಿ ಅಷ್ಟು ಧೈರ್ಯವನ್ನು ತುಂಬಿಸಿ ಇಲ್ಲಿ ಜಾನಕಿ ಬೆಳೆಸಿದಾಳೆ ಅನ್ನೋದನ್ನ ಕೂಡ ಲಕ್ಷ್ಮೀಶ ನಮ್ಮ ಮುಂದೆ ತೆರೆದಿಡ್ತಾನೆ. ಈ ಪದ್ಯಭಾಗದ ವಿವರಣೆ ನಿಮಗೆ ಅರ್ಥ ಆಯಿತು, ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ನನಗೆ ಕಮೆಂಟ್ ಮಾಡಿ ನೀವು ಕೇಳಬಹುದು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮತ್ತು ಶೇರ್ ಮಾಡೋದಕ್ಕೆ ಮರೆಯಬೇಡಿ. ಧನ್ಯವಾದಗಳು.